ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಬೆಳಗ್ಗೆಯಿಂದ ನನ್ನ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ನಂದು ಮತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ ಒಟ್ಟೊಟ್ಟಿಗೆ ಬರೋದ್ರಿಂದ ನಾವು ಒಟ್ಟಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ಅಂದರೆ ಒಂದು ಡೇ ಗ್ಯಾಪಲ್ಲಿ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಮೊನ್ನೆ ನನ್ನ ಬರ್ತ್ಡೇ ಆದರೆ ಇವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ. ಸೊ ಅದರಿಂದ ನಾವು ಇವತ್ತೇ ನಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಹಾಗೆಯೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಪ್ಪ ಅಮ್ಮ ಊರಿಂದ ಒಂದು ಸರ್ಪ್ರೈಸ್ ಗಿಫ್ಟ್ ತೊಗೊಂಬಂದಿದ್ದಾರೆ ಅಂತ. ಅದು ಏನು ಅಂತಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆದ್ರಿಂದ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲಿಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಇವತ್ತು ಮಸಾಲೆ ದೋಸೆ ಮಾಡೋದು ಅಂತ ಅಮ್ಮ ಬಂದು ಸ್ಟಾರ್ಟಿಂಗಲ್ಲೇ ಹೇಳಿದ್ರು ಒಂದ್ಸಲ ಮಸಾಲೆ ದೋಸೆ ಮಾಡಿಕೊಡು ಅಂತ. ಸೊ ಅದಕ್ಕೆ ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಖಾರ ಚಟ್ನಿಗೆ ರೆಡಿ ಮಾಡ್ತಾ ಇದ್ದೀನಿ. ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಮತ್ತು ಕರಿಬೇವನ್ನು ಒಂದು ಸ್ವಲ್ಪ ಬಾಡಿಸ್ಕೊಂಡು ಅದನ್ನು ಎತ್ತಿಟ್ಕೊಳ್ಳಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ 7ರಿಂದ 8 ಕೆಂಪು ಮೆಣಸು, 10ರಿಂದ 12 ಬೆಳ್ಳುಳ್ಳಿ ಎಸ್ಲು, ಚಿಕ್ಕ ಪೀಸಷ್ಟು ಹುಳಿ, ಒಂದು ಹಿಡಿಯಷ್ಟು ತೆಂಗಿನಕಾಯಿ ತುರಿ, ಹಾಗೆಯೇ ಒಂದು ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕರಿಬೇವು ಇರುತ್ತಲ್ವ ಅದನ್ನು ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು, ನಮ್ಮದು ಖಾರ ಚಟ್ನಿ ರೆಡಿ ಆಗುತ್ತೆ. ಇನ್ನೊಂದು ಕಡೆ ದೋಸೆ ಹಿಟ್ಟು ಕೂಡ ಚೆನ್ನಾಗಿ ಹುದುಗ್ ಬಂದಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, 1 ಟೀ ಸ್ಪೂನ್ ಅಥವಾ 1.5 ಟೀ ಸ್ಪೂನ್ ಸಕ್ಕರೆ ಹಾಕ್ಕೊಂಡ್ರೆ ಸಾಕು. ಹಾಗೆಯೇ 2ರಿಂದ 3 ಟೀ ಸ್ಪೂನ್ ಅಷ್ಟು ಚಿರೋಟಿ ರವೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ದೋಸೆ ಬ್ಯಾಟರ್ ರೆಡಿ ಆಗಿಬಿಡುತ್ತೆ. ಚಿರೋಟಿ ರವೆ ಹಾಕೊಳ್ಳೋದ್ರಿಂದ ದೋಸೆ ತುಂಬ ಗರಿ ಗರಿಯಾಗಿ ಬರುತ್ತೆ. ಅದಾದಮೇಲೆ ಇವಾಗ ಆಲೂಗಡ್ಡೆ ಪಲ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನನ್ನಿಂದ ಒಂದು ಮಿಸ್ಟೇಕ್ ಏನಾಯಿತು ಅಂದರೆ ನಾನು ನಿನ್ನೆ ಆಲೂಗಡ್ಡೆ ಎಷ್ಟಿದೆ ಅಂತ ಚೆಕ್ ಮಾಡೋದು ಮರ್ತೋಗ್ಬಿಟ್ಟಿತ್ತು. ಸೊ ಇವತ್ತು ಬೆಳಗ್ಗೆ ನೋಡಿದ್ರೆ ಬರೀ 2 ಆಲೂಗಡ್ಡೆ ಇತ್ತು. ಇನ್ನು ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಿಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಟೇಸ್ಟ್ ವೈಸ್ ಚೆನ್ನಾಗೇ ಆಗಿತ್ತು, ಹೆಂಗೋ ಮ್ಯಾನೇಜ್ ಆಯಿತು ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ಮಿಸ್ಟೇಕ್ ಆಗಿದ್ದು ಅಂದರೆ ಕಾವಲಿದು. ನನ್ನ ಹತ್ರ ಮುಂಚೆ ಇದ್ದಿದ್ದು ದೋಸೆ ಕಾವಲಿ ತುಂಬಾ ಚೆನ್ನಾಗಿತ್ತು, ದೋಸೆ ಕೂಡ ಗರಿ ಗರಿಯಾಗಿ ಬರ್ತಾ ಇತ್ತು ಅದರಲ್ಲಿ. ಬಟ್ ಇವತ್ತು ಏನೋ ಗೊತ್ತಿಲ್ಲ, ಒಂದು 2 ಸಲ ಅದರಲ್ಲಿ ದೋಸೆ ಹಾಕಿದ್ರೂ ಅದು ಚೆನ್ನಾಗಿ ಎಳ್ಳೇ ಇಲ್ಲ. ಏನು ಮಿಸ್ಟೇಕ್ ಆಗಿದೆ ಗೊತ್ತಿಲ್ಲ. ತುಂಬ ಎಲ್ಲ ಟ್ರೈ ಮಾಡಿದೆ, ಈರುಳ್ಳಿ ಎಲ್ಲ ಹಚ್ಬಿಟ್ಟು ಎಣ್ಣೆ ಇದು ಮಾಡಿ ತುಂಬ ಎಲ್ಲ ಮಾಡಿದೆ, ಬಟ್ ಆದ್ರೂ ದೋಸೆ ಎಳ್ಳೇ ಇಲ್ಲ. ಅದಾದಮೇಲೆ ಎಮರ್ಜೆನ್ಸಿಗೆ ಅಂತ ಒಂದು ದೋಸೆ ತವ ಇಟ್ಕೊಂಡಿದ್ದೆ. ಸೊ ಅದರಲ್ಲೇ ಆಮೇಲೆ ದೋಸೆ ಮಾಡಿದ್ದು. ಬಟ್ ಅಷ್ಟು ಚೆನ್ನಾಗಿ ದೋಸೆ ಬಂದಿಲ್ಲ. ಈ ಕಾವಲಿಯಲ್ಲಿ ಹೊಸ್ತಲ್ವ, ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ಯಾರೋ ಒಬ್ಬರು ಕಮೆಂಟ್ ಮಾಡಿದರು ಇಪ್ಪಲಿ ಎಲ್ಲಿ ಸಿಗುತ್ತೆ ಅಂತ. ಇಪ್ಪಲಿ ಇದು ಆಯುರ್ವೇದಿಕ್ ಸ್ಟೋರ್ ಎಲ್ಲ ಇರುತ್ತಲ್ವ, ಸೊ ಅಲ್ಲಿ ಸಿಗುತ್ತೆ. ಇಲ್ಲ ಅಂದರೆ ನೀವು ಆನ್ಲೈನ್ ಕೂಡ ಬುಕ್ ಮಾಡ್ಬೋದು. ಇದು ಕೆಮ್ಮಿಗೆಲ್ಲ ತುಂಬ ಒಳ್ಳೆ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಇದು ಯಾವ ಥರ ಇದನ್ನು ಯೂಸ್ ಮಾಡೋದು ಅಂತ ನೆಕ್ಸ್ಟ್ ಯಾವತ್ತಾದರೂ ನಾನೊಂದು ವೀಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಶಾರ್ಟ್ ವೀಡಿಯೋ ಆದರೂ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಅದಾದಮೇಲೆ ಇವಾಗ ಮಧ್ಯಾಹ್ನ ಲಂಚ್ಗೆ ರೆಡಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಲಂಚ್ಗೆ ಅಮ್ಮ ಟೊಮೆಟೊ ರೈಸ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಇದಕ್ಕೆ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ತುಪ್ಪನ ತೊಗೋಬೇಕು. ನಂತರ ಗರಂ ಮಸಾಲೆ ಎಲ್ಲ ಇರುತ್ತಲ್ವ, ಚಕ್ಕೆ ಲವಂಗ ಅದನ್ನೆಲ್ಲ ಹಾಕ್ಕೊಂಡು ನಂತರ ಇದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿ ಹಾಗೆಯೇ ಟೊಮೆಟೊನ ಹಾಕೋತಾ ಇದ್ದಾರೆ. ಇದನ್ನು ಒಂದು ಸ್ವಲ್ಪ ಬಾಡಿಸ್ಕೊಂಡು ಇದಕ್ಕೆ ಒಂದು ಮಸಾಲೆನ ಹಾಕೋಬೇಕಾಗತ್ತೆ. ಈ ಮಸಾಲೆ ಮಾಡೋಕ್ಕೆ ಒಂದು ಮಿಕ್ಸಿ ಜಾರಲ್ಲಿ 3ರಿಂದ 4 ಟೊಮೆಟೊ, ಒಂದು ಅರ್ಧ ಈರುಳ್ಳಿ, ಆಮೇಲೆ ಒಂದು ಚಿಕ್ಕ ಪೀಸಷ್ಟು ಚಕ್ಕೆ, 2 ಲವಂಗ, 3ರಿಂದ 4 ಬೆಳ್ಳುಳ್ಳಿ ಎಸ್ಲು, ಹಾಗೆಯೇ ಒಂದು ಚಿಕ್ಕ ಪೀಸಷ್ಟು ಶುಂಠಿ, ಇದಿಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ನಂತರ ಆ ಪೇಸ್ಟನ್ನು ಇದಕ್ಕೆ ಹಾಕೋಬೇಕು. ಇದ್ರ ಜೊತೆ 2 ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿ, 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 1 ಟೀ ಸ್ಪೂನಷ್ಟು ಗರಂ ಮಸಾಲೆ ಪುಡಿ, ಹಾಗೆಯೇ 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರು, 2 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾನು ಅಕ್ಕಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದ್ರ ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 1 ವಿಷಿಲ್ ಕೂಗಿಸ್ಕೊಂಡ್ರೆ ನಮ್ಮದು ಟೊಮೆಟೊ ರೈಸ್ ರೆಡಿ ಆಗುತ್ತೆ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದರದ್ದು, ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅಪ್ಪ ಅಮ್ಮ ಊರಿಂದ ಒಂದು ಸರ್ಪ್ರೈಸ್ ಗಿಫ್ಟ್ ತೊಗೊಂಬಂದಿದ್ದಾರೆ ಅಂತ. ಅದೇನು ಅಂದರೆ ಗ್ರೈಂಡರು. ತುಂಬ ಟೈಮಿಂದ ಹೇಳ್ತಾ ಇದ್ರು ಒಂದು ಗ್ರೈಂಡರ್ ತೊಗೊಂಬರ್ತೀವಿ ನಿಂಗೆ ಬೇಕಾಗತ್ತೆ ಅಂತ. ಬಟ್ ನಾವಿರೋದು 3 ಜನ ಅಲ್ವಾ, ಏನಕ್ಕೆ ಗ್ರೈಂಡರು ಅಂತ ಬೇಡ ಹೇಳಿದ್ದೆ. ಬಟ್ ಈ ಸಲ ಅವ್ರು ನನ್ನ ಹತ್ರ ಕೇಳೂ ಇಲ್ಲ, ಹಾಗೆ ತೊಗೊಂಬಂದುಬಿಟ್ಟಿದ್ದಾರೆ. ನನಗಂತೂ ಒಂದು ಸಲ ಶಾಕ್ ಆಗಿಬಿಡ್ತು. ಆಮೇಲೆ ನಾನು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಅಮ್ಮನೇ ಎಲ್ಲ ಹೇಳಿಕೊಟ್ರು, ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಸೊ ಇವಾಗ ಪರವಾಗಿಲ್ಲ, ಎಲ್ಲನೂ ಇದರಲ್ಲೇ ಗ್ರೈಂಡ್ ಮಾಡ್ತಾ ಇರ್ತೀನಿ. ಮಿಕ್ಸಿಯಲ್ಲಾದರೆ ಒಂದು 2-3 ಸಲ ಹಾಕಬೇಕಾಗತ್ತೆ, ಬಟ್ ಇದರಲ್ಲಿ ಒಂದೇ ಸಲ ಎಲ್ಲ ಹಾಕಿಬಿಟ್ರೆ ಒಂದೇ ಸಲ ಎಲ್ಲ ಗ್ರೈಂಡ್ ಆಗಿಬಿಡುತ್ತೆ. ಸೊ ಇದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ಪ್ಲಸ್ ನನಗೂ ಇವಾಗ ಮಿಕ್ಸಿ ಆದರೆ ಅದನ್ನು ಇಟ್ಕೊಂಡು ಕೂತ್ಕೋಬೇಕಿಲ್ಲ, ಅಂದರೆ ಮುಚ್ಚಳ ಏನಾದರೂ ಹೋಗ್ಬಿಟ್ರೆ ಅಂತ ಭಯ ಇರುತ್ತಲ್ವ. ಬಟ್ ಇದರಲ್ಲಿ ಆ ಥರ ಏನಿಲ್ಲ, ಒಂದು ಸಲ ಗ್ರೈಂಡ್ ಮಾಡೋಕ್ಕೆ ಹಾಕಿಬಿಟ್ರೆ ಅದು ತನ್ನಷ್ಟಕ್ಕೆ ಗ್ರೈಂಡ್ ಆಗ್ತಾ ಇರುತ್ತೆ. ಹಾಗೆಯೇ ಇವತ್ತು ಸಂಜೆ ಸ್ನ್ಯಾಕ್ಸ್ಗೆ ಅಂತ ಇದು ಸ್ನ್ಯಾಕ್ಸ್ ನಮ್ಮ ಕಡೆ ಎಲ್ಲ ಗಟ್ಟಿ ಅಂತ ಮಾಡ್ತಾರೆ, ಬಾಳೆ ಎಲೆ ಗಟ್ಟಿ ಅಂತ ಮಾಡ್ತಾರೆ. ಸೊ ಅದನ್ನೇ ಮಾಡ್ತಾ ಇದ್ದೀವಿ. ಸೊ ಇದ್ರ ಹಿಟ್ಟು ಕೂಡ ಅಷ್ಟೇ ಗ್ರೈಂಡರಲ್ಲೇ ಗ್ರೈಂಡ್ ಮಾಡಿದ್ದು, ಯಾಕಂದರೆ ತುಂಬ ಗಟ್ಟಿಯಾಗಿ ಗ್ರೈಂಡ್ ಮಾಡಬೇಕಾಗತ್ತಲ್ವ ಅದಕ್ಕೆ.
ಅಲ್ಲದೆ ಸಂಜೆ ಹಸ್ಬೆಂಡ್ ಬರುವಾಗ ಒಂದು ಚಿಕ್ಕ ಕೇಕ್ ಕೂಡ ತೊಗೊಂಬಂದಿದ್ರು. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನಂದು ಮತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ ಇದು ಅಂತ. ಸೊ ಚಿಕ್ಕದೊಂದು ಕೇಕ್ ತೊಗೊಂಬಂದಿದ್ರು. ಸೊ ಅದನ್ನೇ ಕಟ್ ಮಾಡಿದ್ವಿ. ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಅಪ್ಪ ಅಮ್ಮನ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರೋದು. ತುಂಬಾ ಖುಷಿ ಆಯಿತು. ಹಾಗೆಯೇ ನಾನು ನನ್ನ ಹಸ್ಬೆಂಡ್ಗೆ ಅಂತ 2 ಶರ್ಟ್ ಬುಕ್ ಮಾಡಿದ್ದೆ. ಗಂಡಸರಿಗೆ ಬೇರೆ ಏನು ಗಿಫ್ಟ್ ಕೊಡೋಕ್ಕಾಗತ್ತಲ್ವ, ಅವ್ರ ಹತ್ರ ವಾಚು ಆಮೇಲೆ ಬೇರೆ ಎಲ್ಲ ಆಲ್ರೆಡಿ ಇದೆ. ಸೊ ಅದಕ್ಕೆ 2 ಶರ್ಟ್ ಬುಕ್ ಮಾಡಿದ್ದೆ, ಆಫೀಸ್ಗೆಲ್ಲ ಹೋಗುವಾಗ ಹಾಕೊಂಡು ಹೋಗೋಕ್ಕಾಗತ್ತೆ ಅಂತ. ಸೊ ಅದನ್ನು ಗಿಫ್ಟ್ ಮಾಡಿದೆ. ಸೊ ಇದು ನಾನೇ ಸೆಲೆಕ್ಟ್ ಮಾಡಿದ್ದು ಕಲರ್ ಎಲ್ಲ. ಸೊ ಅವ್ರಿಗೂ ತುಂಬ ಇಷ್ಟ ಆಯಿತು. ಹಾಗೆಯೇ ಅವರು ನನಗೆ ಅಂತ ಒಂದು ಗಿಫ್ಟ್ ಬುಕ್ ಮಾಡಿದರು. ಸೊ ಅದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಅದೇನು ಅಂದರೆ ಒಂದು ವಾಚ್ ಬುಕ್ ಮಾಡಿದರು. ನನಗೆ ಇದು ತುಂಬಾ ಇಷ್ಟ ಆಗಿತ್ತು. ಆ್ಯಕ್ಚುಲಿ ಲಾಸ್ಟ್ ಟೈಮು ನನ್ನ ಫ್ರೆಂಡ್ ಈ ಫೋಟೋನ ಕಳಿಸಿದ್ರು, ಈ ವಾಚದು ಅವ್ರಿಗೆ ಅವ್ರ ಹಸ್ಬೆಂಡ್ ಆ್ಯನಿವರ್ಸರಿಗೆ ಅಂತ ಗಿಫ್ಟ್ ಮಾಡಿದ್ರಂತೆ. ಸೊ ಅದಕ್ಕೆ ಫೋಟೋ ಕಳಿಸಿದ್ರು. ಅದು ನೋಡಿದಾಗ ನಂಗೆ ತುಂಬಾ ಇಷ್ಟ ಆಗಿತ್ತು. ನಾನು ನನ್ನ ಹಸ್ಬೆಂಡ್ ಕೂಡ ತೋರಿಸಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಸೊ ಅದನ್ನು ನೆನ್ಪಿಟ್ಕೊಂಡು ಅವರು ಅದೇ ವಾಚನ್ನು ನನಗೆ ಗಿಫ್ಟ್ ಮಾಡಿದ್ರು. ಒಂದು ಸ್ವಲ್ಪ ಶಾಕಿಂಗ್ ಆಗು ಇತ್ತು ನನಗೆ. ತುಂಬಾ ಖುಷಿ ಆಯಿತು, ಇಷ್ಟು ಕಾಸ್ಟ್ಲಿ ವಾಚನ್ನು ನನಗೆ ಕೊಟ್ಟಿದ್ದಾರಲ್ವಾ ಅಂತ. ನಾವೇನಂದರೆ ಬರ್ತ್ಡೇ ಆ್ಯನಿವರ್ಸರಿ ಈ ಥರದಕ್ಕೆಲ್ಲ ಯಾವಾಗಲೂ ಗಿಫ್ಟ್ ಕೊಡೋ ಅಭ್ಯಾಸ ಎಲ್ಲ ನಮಗಿಲ್ಲ. ಅಪರೂಪಕ್ಕೆ ಒಂದೊಂದು ಸಲ ಗಿಫ್ಟ್ ಕೊಡ್ಕೋತೀವಿ ಅಷ್ಟೇ. ಬಟ್ ಈ ಸಲ ವಾಚ್ ಕೊಟ್ಟಿದ್ದು ನಂಗೆ ತುಂಬ ಇಷ್ಟ ಆಯಿತು. ಅದೆಲ್ಲ ಆದಮೇಲೆ ಸಂಜೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೊರಟ್ವಿ. ಬಟ್ ಎಲ್ಲಿ ಹೋಗೋದು ಅನ್ನೋದೇ ಒಂದು ಕನ್ಫ್ಯೂಷನ್ ಆಗಿತ್ತು. ತುಂಬ ಯೋಚನೆ ಮಾಡಿದ ನಂತರ ಡಿ-ಮಾರ್ಟ್ಗೆ ಹೋಗ್ಬಿಡೋಣ. ಡಿ-ಮಾರ್ಟ್ಗೆ ಹೊರಟ್ವಿ. ಅಪ್ಪ ಅಮ್ಮನಿಗೂ ಕೆಲವೊಂದೆಲ್ಲ ಶಾಪಿಂಗ್ ಎಲ್ಲ ಮಾಡೋದಿತ್ತು. ಸೊ ಅಲ್ಲೇ ಆಗಿಬಿಡುತ್ತೆ ಅಂತೇಳಿ ಅಲ್ಲಿಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಆದ್ರೂ ನನಗೆ ಏನಂದರೆ ಜಾಸ್ತಿ ಏನು ತೊಗೊಳಕ್ಕಿರಲಿಲ್ಲ. ನನ್ನ ಮಗಳು ಏನಂದರೆ ಸಿಕ್ಕಿದ್ದೆಲ್ಲ ಬೇಕು ಅಂತ ಹೇಳ್ತಾ ಇದ್ಲು. ಅದೊಂದು ಚಿಕ್ಕ ಬ್ಯಾಗ್ ಎಲ್ಲ ಇತ್ತು, ಚೆನ್ನಾಗಿತ್ತು ನೋಡೋಕ್ಕೆ. ಬಟ್ ಅವಳ ಏಜಿಗೆ ಅದು ಸೆಟ್ ಆಗಲ್ಲ. ಚಿಕ್ಕ ಮಕ್ಳಿಗಾದರೆ ಓಕೆ, ಇವಳ ಹತ್ರ ಆಲ್ರೆಡಿ ಕೆಲವೊಂದೆಲ್ಲ ಬ್ಯಾಗ್ ಇದೆ. ಬಟ್ ಮಕ್ಳದಾಗೆ ಅಲ್ವಾ, ಎಲ್ಲೇ ಹೋದ್ರೂ ಏನಾದರೂ ಒಂದು ನೋಡಿದ ತಕ್ಷಣ ಬೇಕು ಅಂತ ಹೇಳ್ತಾರೆ. ಸೊ ಅದೇ ಅವಳು ಹೇಳ್ತಾ ಇಲ್ಲ ಒಂದು ತೆಗೆಸ್ಕೊಡು ಅಂತ. ನಾನೇ ಬೇಡ ಅಂತ ಹೇಳಿದೆ. ಸೊ ಅದಾದಮೇಲೆ ರಾತ್ರಿ ಊಟಕ್ಕೆ ಅಂತ ಅಲ್ಲೇ ಒಂದು ರೆಸ್ಟೋರೆಂಟ್ ಇತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ರಾತ್ರಿ ಊಟ ಕೂಡ ಮುಗಿಸ್ಕೊಂಡ್ವಿ. ನಾವು ಪ್ರತಿ ಸಲ ಊರಿಗೆ ಹೋದಾಗಲೂ ಪಪ್ಪ ನಮ್ಮನ್ನು ಒಂದು ಸಲ ಊಟಕ್ಕೆ ಅಂತ ಎಲ್ಲಾದರೂ ಕರ್ಕೊಂಡು ಹೋಗೋರು ಹೊರಗಡೆ ಎಲ್ಲರನ್ನೂ. ಅಂದರೆ ನಾನು, ನನ್ನ ತಂಗಿ, ಅವ್ರ ಫ್ಯಾಮಿಲಿ ಕೂಡ ಬಂದಿರ್ತಾರೆ, ಆಮೇಲೆ ನನ್ನ ತಮ್ಮ, ನಾವೆಲ್ಲ ಒಟ್ಟಾಗಿ ಹೊರಗಡೆ ಊಟಕ್ಕೆ ಅಂತ ಹೋಗ್ತಾ ಇದ್ವಿ. ಸೊ ಅದೇ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಈ ಸಲ ನಮ್ಮ ಲೆಕ್ಕದಲ್ಲಿ ಊಟ ಅಂತ, ಅವ್ರು ಏನೇನು ಬೇಕು ಎಲ್ಲ ಆರ್ಡ್ರ್ ಮಾಡ್ಕೊಳ್ಳಿ, ಮುಜುಗರ ಮಾಡ್ಕೋಬೇಡಿ ಆ ಥರ ಎಲ್ಲ ಹೇಳ್ತಾಯಿದ್ರು. ಅಪ್ಪ ಅಮ್ಮಂದು ಇರುತ್ತಲ್ವ, ಮಗಳು ಅಳಿಯನಿಗೆ ಕಷ್ಟ ಆಗಬಾರ್ದು ಅಂಥೇಳಿ ಏನೇ ಆರ್ಡ್ರ್ ಮಾಡಿ ಅಂದರೂ ಬೇಡ ಏನಾದರೂ ಸಿಂಪಲಾಗಿ ಮಾಡಿ ಅಂತ ಹೇಳ್ತಾರೆ. ಸೊ ಆ ಥರ ಅಪ್ಪ ಅಮ್ಮ ಸಿಗೋಕ್ಕೂ ಪುಣ್ಯ ಮಾಡಿರ್ಬೇಕಲ್ವ. ಸೊ ನನ್ನ ಲೈಫಲ್ಲಿ ಹೇಳಬೇಕಾದ್ರೆ ನನ್ನ ಅಪ್ಪ ಅಮ್ಮ ನನಗೆ ಮಾಡಿರೋ ಅಷ್ಟು ಸಪೋರ್ಟು ಯಾರೂ ಕೂಡ ಮಾಡಿಲ್ಲ. ಅದು ಫಿನಾನ್ಷಿಯಲಿ ಇರ್ಬೋದು, ಇಲ್ಲ ಇಮೋಷ್ನಲಿ ಇರ್ಬೋದು, ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಾವು ಇವತ್ತು ಇಷ್ಟಾದರೂ ಇದ್ದೀವಿ ಅಂದರೆ ಅದರ ಎಲ್ಲ ಕ್ರೆಡಿಟ್ ಕೂಡ ನಮ್ಮ ಅಪ್ಪ ಅಮ್ಮನಿಗೆ ಹೋಗಬೇಕು. ಇಂಥ ಅಪ್ಪ ಅಮ್ಮ ಪಡೆಯೋಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಒಂದು ಪುಟ್ಟ ವ್ಲಾಗು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.